ಈ ಗುಣಗಳಿರುವ ಹುಡುಗಿಯನ್ನು ಮದುವೆಯಾದರೆ ಅಷ್ಟೇ ನಿಮ್ಮ ಗತಿ. ಸಮುದ್ರ ಆಳವನ್ನು ಹರಿಯಬಹುದು, ಆದರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅನೇಕರು ಹೇಳುತ್ತಾರೆ. ಮಹಿಳೆಯ ಆಲೋಚನೆಗಳು ತುಂಬಾ ಚಂಚಲವಾಗಿರುತ್ತವೆ. ಅವಳ ಆಸೆ ಮತ್ತು ಮನಸ್ಸು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತವೆ. ಆಕೆಯ ಒಳಗಿನ ಆಲೋಚನೆಗಳು ತುಂಬಾ ಪ್ರಕ್ಷುಬ್ಧವಾಗಿರುತ್ತವೆ. ಆದರೆ ಆಕೆಯ ಆಲೋಚನೆಗಳನ್ನು ಸಂಪೂರ್ಣವಾಗಿ ಅಳೆಯಲು ಸಾಧ್ಯವಾಗದಿದ್ದರೂ ಅವಳು ಇತರರೊಂದಿಗೆ ವರ್ತಿಸುವ ರೀತಿಯು ಅವಳ ದೇಹದ ಅಂಗಗಳಿಂದ ಅವಳು ಎಂಥ ವ್ಯಕ್ತಿ ಎಂದು ಹೇಳಬಹುದು. ಅತಿಯಾಗಿ ಅಲಂಕಾರ ಮಾಡಿಕೊಳ್ಳುವ ಮಹಿಳೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ಉತ್ತಮ ಎಂದು ಚಾಣಕ್ಯ ಹೇಳಿದ್ದಾರೆ. ಹೆಚ್ಚು ಅಲಂಕರಿಸಲ್ಪಟ್ಟ ಮಹಿಳೆ ಯಾವಾಗಲೂ 10 ಜನರಲ್ಲಿ ಅತ್ಯುತ್ತಮವಾಗಿ ಕಾಣಬೇಕು, ಎಲ್ಲರೂ ತನ್ನನ್ನೇ ನೋಡಬೇಕು ಎಂದು ಭಾವಿಸುತ್ತಾಳೆ. ತನ್ನ ಮನೆಯವರಿಗಿಂತ ತನ್ನ ಸೌಂದರ್ಯ ಮತ್ತು ಆಭರಣಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಾಳೆ. ಅತಿಯಾಗಿ ಮಾತನಾಡುವ ಮಹಿಳೆಯೊಂದಿಗೆ ಪುರುಷನ ಸಂಬಂಧವು ಒಳ್ಳೆಯದಲ್ಲ ಎಂದು ಚಾಣಕ್ಯ ಹೇಳಿದ್ದಾನೆ. ಕೆಲವು ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಇತರ ಪುರುಷರೊಂದಿಗೆ ಪಾಕ ಅಥವಾ ಕಾಕ ಮಾಡುತ್ತಿದ್ದಾರೆ. ಅಂತಹ ಎಲ್ಲ ಮಹಿಳೆಯರು ಇಲ್ಲದಿದ್ದರೂ ಬೇರೆ ಮಹಿಳೆಯರು ಹೆಚ್ಚಿನವರು ಪರಪುರುಷರೊಂದಿಗೆ ಸಂಬಂಧ ಹೊಂದಿದ್ದಾರೆ. ಕೆಲವು ಮಹಿಳೆಯರು ಪ್ರತಿ ಸಣ್ಣ ವಿಷಯಕ್ಕೂ ಜಗಳವಾಡುತ್ತಾರೆ. ಅವರು ಸೋಲನ್ನು ತೆಗೆದುಕೊಳ್ಳುವುದಿಲ್ಲ. ಅಂಥ ಮಹಿಳೆಯರನ್ನು ಮದುವೆಯಾದರೆ ನಿಮ್ಮ ಜೀವನ ಸುಖವಾಗಿರುವುದಿಲ್ಲ. ಕೆಲವು ಮಹಿಳೆಯರಿಗೆ ತಮ್ಮದೇ ಆದ ನಿಜವಾದ ವ್ಯಕ್ತಿತ್ವ ಇರುವುದಿಲ್ಲ. ಪ್ರತಿಯೊಂದು ಇತರರ ಮೇಲೆ ಅವಲಂಬಿಸುತ್ತಾರೆ. ಅಂತವರು ಹೆಚ್ಚು ಆಕರ್ಷಿತರಾಗುತ್ತಾರೆ. ಅಂತ ಹೆಂಗಸರನ್ನು ಮದುವೆಯಾದರೆ ಇತರರ ಕೆಟ್ಟ ಮಾತುಗಳಿಂದ ಪ್ರತಿ ಚಿಕ್ಕ ವಿಷಯಕ್ಕೂ ಜಗಳಗಳು ನಡೆಯುತ್ತವೆ. ಹೆಚ್ಚು ಮಾತನಾಡುವ ಮಹಿಳೆ ಎಷ್ಟು ಅಪಾಯಕಾರಿ, ಮೌನವಾದ ಮಹಿಳೆ ಅದಕ್ಕಿಂತ ಅಪಾಯಕಾರಿ ಎಂದು ಚಾಣಕ್ಯ ಹೇಳಿದ್ದಾರೆ. ಮೌನವಾಗಿ ಇರುವ ಮಹಿಳೆ ಮಾರಣಾಂತಿಕ ಆಯುಧಗಳಿಗಿಂತ ಹೆಚ್ಚು ಅಪಾಯಕಾರಿ. ಅವಳ ಆಲೋಚನೆಗಳು ಭಯಾನಕರವಾಗಿರುತ್ತವೆ. ಈ ರೀತಿಯ ಮಹಿಳೆಯು ಹೊರನೋಟಕ್ಕೆ ನಗುತ್ತಿರುವಂತೆ ಕಾಣಿಸಬಹುದು, ಆದರೆ ಒಳಗೆ ತುಂಬಾ ಕಠಿಣವಾಗಿರುತ್ತಾಳೆ. ಅದೇ ರೀತಿ ಹಣವನ್ನು ಅತಿಯಾಗಿ ಪ್ರೀತಿಸುವ ಹೆಣ್ಣಿನ ಜೊತೆಗಿನ ಸಂಬಂಧವು ಒಳ್ಳೆಯದಲ್ಲ. ನೀವು ತಪ್ಪದ ಸಂದರ್ಭಗಳಲ್ಲಿ ಮದುವೆಯಾಗಬೇಕಾದರೆ ಅವಳ ಕೆಲಸವೂ ಸಹ ನೀವೇ ಮಾಡಲು ಸಿದ್ಧರಾಗಿರಬೇಕು. ಕೆಲವು ಮಹಿಳೆಯರು ಹಿರಿಯರನ್ನು ಲೆಕ್ಕಿಸದೆ ತುಂಬಾ ಹಗುರವಾಗಿ ಮಾತನಾಡುತ್ತಾರೆ ಮತ್ತು ತಾವೇ ಮೇಲು ಎಂದು ಭಾವಿಸುತ್ತಾರೆ ಹಾಗೂ ನಂದೇ ಮೇಲಿಗೆ ಆಗಬೇಕೆಂದು ಅವರು ಭಾವಿಸುತ್ತಾರೆ. ಅಂಥ ಮಹಿಳೆಯರನ್ನು ಮದುವೆಯಾದರೆ ಮನೆಯಲ್ಲಾಗಲಿ ಸಮುದಾಯದಲ್ಲಾಗಲಿ ಗೌರವ ಸಿಗುವುದಿಲ್ಲ ಎಂದು ಚಾಣಕ್ಯ ಹೇಳಿದ್ದಾರೆ. ಆದರೆ ಎಲ್ಲರೂ ಹೀಗೆ ಇರುತ್ತಾರೆ ಎಂದು ಕೊಳ್ಳಬೇಡಿ. ಪ್ರತಿಯೊಂದರಲ್ಲೂ ಒಳ್ಳೆಯದು ಮತ್ತು ಕೆಟ್ಟದ್ದು ಇರುತ್ತದೆ. ಆದರೆ ಯಾರು ಕೆಟ್ಟದನ್ನು ಬಿಟ್ಟು ಒಳ್ಳೆಯದಕ್ಕೆ ತಿರುಗುತ್ತಾರೋ ಅವರು ನಿಜವಾಗಿಯೂ ಅದೃಷ್ಟವಂತರು. ಕೆಲವರು ಮೇಲ್ನೋಟದ ಸೌಂದರ್ಯದಿಂದ ಆಕರ್ಷಿತರಾಗುತ್ತಾರೆ, ಆದರೆ ಒಳಗಿನ ಬಣ್ಣ ಕಾಣದೆ ಬುಟ್ಟಿಗೆ ಬೀಳುತ್ತಾರೆ. ಅವರು ತಮ್ಮ ಜೀವನದಕ್ಕೂ ದುಃಖವನ್ನು ಅನುಭವಿಸುತ್ತಾರೆ. ಮಹಿಳೆಯ ಸ್ವಭಾವ ಮತ್ತು ನಡವಳಿಕೆಯು ಆಕೆಯ ಕುಟುಂಬ ಮತ್ತು ಅವಳ ಬೆಳೆದ ಪರಿಸರವನ್ನು ಅವಲಂಬಿಸಿರುತ್ತದೆ. ಆದ್ದರಿಂದಲೇ ಹಿರಿಯರು ಏರ್ಪಡಿಸಿದ ಪ್ರೀತಿ ಅಥವಾ ಮದುವೆಯನ್ನು ನೋಡುವ ಮೊದಲು ಈ ಕಡೆ 7 ತಲೆಮಾರಿ ಮತ್ತು ಈ ಕಡೆ 7 ತಲೆಮಾರಿಗಳನ್ನು ನೋಡಬೇಕೆಂದು ಎನ್ನುತ್ತಾರೆ.